ಮದುವೆಗಿಂತ ಮುಂಚೆ ತನ್ನನ್ನು ಮದುವೆ ಆಗುವ ಹುಡುಗಿಯನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಲು ರಾಹುಲ್ ಬರುತ್ತಾನೆ. ಅವಳ ರೂಮ್ ಓಪನ್ ಆಗಿರುತ್ತದೆ. ಸ್ವಲ್ಪ ತುಂಟಾಟ ಮಾಡಲು ಒಳಗೆ ಹೋದಾಗ ಸ್ನಾನ ಮಾಡುತ್ತಿರುವ, ಸಂಪೂರ್ಣವಾಗಿ ಬೆತ್ತಲಾಗಿರುವ ಅವಳ ತಂಗಿಯನ್ನು ನೋಡುತ್ತಾನೆ. ಅವಳ ಹತ್ತಿರ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಸ್ವಲ್ಪ ಕ್ಷಣಕ್ಕೆ ಅವಳು ಕೂಡ ಯಾಮಾರಿ ಅವನಿಗೆ ಸ್ಪಂದಿಸುತ್ತಾಳೆ. ಇಬ್ಬರು ಪರಸ್ಪರ ಮುತ್ತುಗಳನ್ನು ಕೊಟ್ಟುಕೊಳ್ಳುತ್ತಿರುತ್ತಾರೆ. ಆಗ ಮದುವೆ ಆಗುವ ಹುಡುಗಿ ಈ ದೃಶ್ಯವನ್ನು ನೋಡಿ ಬೆಚ್ಚಿ ಬೀಳುತ್ತಾಳೆ. ಜೋರಾಗಿ ಕಿರುಚುತ್ತಾಳೆ. ಮನೆಯ ಎಲ್ಲರೂ ಕೂಡ ಅಲ್ಲಿ ಬರುತ್ತಾರೆ. ಮುಂದೆ, ನನ್ನ ಹೆಸರು ರಾಹುಲ್. ಅಮೆರಿಕದಲ್ಲಿ ಪ್ರತಿಷ್ಠಿತ ಕಂಪನಿಯಲ್ಲಿ ಒಂದು ಒಳ್ಳೆಯ ಉದ್ಯೋಗದಲ್ಲಿದ್ದೇನೆ. ಅಮ್ಮನನ್ನು ನೋಡಲು ಬಂದೆ. ಆದರೆ ಈ ಬಾರಿ ಅವರು ಮದುವೆ ಮಾಡಿಕೊಂಡೇ ಹೋಗು ಅಂತ ಹೇಳಿದರು. ಅವರ ಮಾತಿಗೆ ಬೆಲೆ ಕೊಡಲು ಮದುವೆಗೆ ಒಪ್ಪಿಕೊಂಡೆ. ತುಂಬ ಜನ ಹುಡುಗಿಯರನ್ನು ತೋರಿಸಿದರೂ ನನಗೆ ಅವರ್ಯಾರೂ ಇಷ್ಟವಾಗಿಲ್ಲ. ಕೊನೆಗೆ ಅಮ್ಮ ನನ್ನನ್ನು ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟಳು. ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಯಾವುದೇ ಜಾತಿ ಗೋತ್ರ ನಮಗೆ ಲೆಕ್ಕವಿಲ್ಲ. ನಿನ್ನ ಖುಷಿ ನಮ್ಮ ಖುಷಿ ಅಷ್ಟೇ ಅಂತ ಅಮ್ಮ ಹೇಳಿದಳು. ಆದರೆ ಅಪ್ಪ ಕೋಪದಿಂದ ಚೆನ್ನಾಗಿರುವ ಮಗನನ್ನು ಹಾಳು ಮಾಡಬೇಡ ಅಂತ ಕಣ್ಣನ್ನು ಕೆಂಪಾಗಿಸಿದರು. ಕೊನೆಗೆ ಅಮ್ಮ ಅವರ ಗೆಳತಿಯ ಮೊದಲ ಮಗಳು ಪೂಜಾಳನ್ನು ನೋಡಲು ನನ್ನನ್ನು ಕರೆದುಕೊಂಡು ಹೋದಳು. ಅವಳು ನನಗೆ ತುಂಬ ಇಷ್ಟವಾದಳು. ನೋಡಲು ಸುಂದರವಾಗಿದ್ದಾಳೆ. ಸ್ವಲ್ಪ ಕ್ಷಣ ಪೂಜಾಳ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಣ್ತುಂಬಿಕೊಳ್ಳಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಹಿಂದೆಯಿಂದ ಯಾವುದೋ ಒಂದು ಸುಂದರವಾದ ಹುಡುಗಿ ಬಂದಳು. ಅವಳು ಪೂಜಾಳ ತಂಗಿ ಕಾವ್ಯ ಅಂತ ಅಲ್ಲಿ ಇರುವ ಯಾರೋ ಹೇಳಿದರು. ದೇವಲೋಕದ ಅಪ್ಸರೆಯನ್ನು ಮೀರಿಸುತ್ತಿದ್ದಳು. ಅಷ್ಟೊಂದು ಸುಂದರಿಯಾಗಿದ್ದಳು. ಅವಳನ್ನು ನೋಡಿ ನಾನು ಸ್ಟನ್ನಾದೆ. ನನ್ನ ಮೈಕೈಯಲ್ಲಿನ ಕೂದಲುಗಳು ಮೇಲೆ ಹೇಳುತ್ತಿದ್ದವು. ಎದೆ ಬಡಿತ ಜಾಸ್ತಿ ಆಯಿತು. ನನ್ನ ಎದೆ ಬಡಿತ ನನಗೆ ಕೇಳಿಸುತ್ತಿತ್ತು. ಇವಳೇ ನಿನ್ನ ಹುಡುಗಿ, ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ ಮನಸ್ಸು ಪದೇ ಪದೇ ಹೇಳುತ್ತಿತ್ತು. ಇಷ್ಟೊಂದು ಸುಂದರವಾದ ಹುಡುಗಿಯನ್ನು ಬಿಟ್ಟರೆ ಅವನಂತ ಮುಟ್ಟಾಳ ಯಾರೂ ಇಲ್ಲ ಅಂತ ನನಗೆ ನಾನು ಅಂದುಕೊಂಡು ಮೇಲೆ ಎದ್ದು ನಿಂತುಕೊಂಡೆ. ಆಗ ಪೂಜಾ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದಾಳೆ. ನಾನು ಕಾವ್ಯಾಳನ್ನು ನೋಡುತ್ತಿರುವುದು ಅವಳಿಗೆ ಅರ್ಥ ಆಗಿ ಅವಳು ಕಾವ್ಯಾಳ ಎದುರಿಗೆ ಬಂದಳು. ಈಗ ಕಾವ್ಯ ನನಗೆ ಕಾಣಿಸುತ್ತಿರಲಿಲ್ಲ. ಪೂಜಾಳ ಬೆನ್ನ ಹಿಂದೆ ಇದ್ದಳು. ಪೂಜಾ ಕೂಡ ನೋಡಲು ಸುಂದರವಾಗಿದ್ದಳು. ಆದರೆ ಕಾವ್ಯಾಳಷ್ಟು ಅಲ್ಲ. ಅವಳು ನನ್ನ ಕಡೆ ನೋಡಿ ದೊಡ್ಡ ಸ್ಮೈಲ್ ಮಾಡಿದಳು. ಆ ನಗು ತುಂಬ ಆರ್ಟಿಫಿಷಿಯಲ್ ಅಂತ ಅನಿಸುತ್ತಿತ್ತು. ಕಾವ್ಯಾಳನ್ನು ನೋಡಬೇಕು. ನಾನು ಖುಷಿಯಾಗಿ ಇದ್ದುದನ್ನು ನೋಡಿ ಅಲ್ಲಿ ಇದ್ದ ದೊಡ್ಡವರು ನನಗೆ ಪೂಜಾ ತುಂಬ ಇಷ್ಟ ಆಗಿದ್ದಾಳೆ ಅಂತ ಪುರೋಹಿತರನ್ನು ಆಗಲೇ ಕರೆಸಿ ಎಂಗೇಜ್ಮೆಂಟ್ ಕೂಡ ಮಾಡಿ ಮುಗಿಸಿದರು. ಕಣ್ಣು ಮುಚ್ಚಿ ಬಿಡುವುದರೊಳಗೆ ನನ್ನ ಎಂಗೇಜ್ಮೆಂಟ್ ಆಗಿ ಹೋಗಿತ್ತು. ಮನಸ್ಸು ನೋವಿನಿಂದ ಕೂಗುತ್ತಿತ್ತು. ನನಗೆ ಪೂಜಾ ಇಷ್ಟ ಇಲ್ಲ ಕಾವ್ಯ ಅಂತ ಅಮ್ಮನ ಬಳಿ ಹೇಳಿದೆ. ಆದರೆ ಅಮ್ಮ ನನ್ನ ಕೆನ್ನೆಗೆ ಹೊಡೆದಳು. ನೀನು ನೋಡಲು ಬಂದಿರುವುದು ಪೂಜಾಳನ್ನು. ಕಾವ್ಯ ಇನ್ನೂ ಚಿಕ್ಕವಳು, ಓದುತ್ತಿದ್ದಾಳೆ. ಏನು ಕೊರತೆ ಇದೆ ಪೂಜಾಳಲ್ಲಿ? ಎಲ್ಲ ಕೆಲಸವೂ ಬರುತ್ತದೆ. ದೊಡ್ಡವರಿಗೆ ಮರ್ಯಾದೆ ಕೊಡುತ್ತಾಳೆ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ತುಂಬ ಸಮಯದ ನಂತರ ರಾಹುಲ್ ವಿಧಿ ಇಲ್ಲದೆ ಅಮ್ಮನ ಮಾತನ್ನು ಕೇಳಬೇಕಾಗಿತ್ತು. ಅವನ ಅಮ್ಮ ಬರಬೇಕಾದಾಗಲೇ ಕಂಡೀಷನ್ ಹಾಕಿದ್ದರು. ನಿನ್ನ ಅಪ್ಪನ ಸಮಾಧಾನಕ್ಕಾಗಿ ಹೆಣ್ಣನ್ನು ನೋಡುವ ಶಾಸ್ತ್ರಕ್ಕೆ ಕರೆದುಕೊಂಡು ಹೋಗುತ್ತಿರುವುದು. ಪೂಜಾಳನ್ನು ನೋಡಿದ ತಕ್ಷಣ ನೀನು ಮದುವೆಗೆ ಒಪ್ಪಿಕೊಳ್ಳಬೇಕು ಅಂದ. ಅಮ್ಮ ಹೇಳಿದ್ದಳು. ಪೂಜಾ ನೋಡಲು ಸುಂದರವಾಗಿದ್ದರೂ ಕೂಡ ಅವಳ ತಂಗಿ ಎದುರಿಗೆ ಅವಳು ಡಿಮ್ ಅಂತ ಅನಿಸುತ್ತಿದ್ದಳು. ರಮ್ಯಾ ತುಂಬ ಸುಂದರವಾಗಿರುವ ಜೊತೆಗೆ ಅವಳ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಮಾದಕತೆಯ ಸೆಳೆತ ನನ್ನನ್ನು ಸೆಳೆಯುತ್ತಿತ್ತು. ಅವಳ ಕಡೆಗೆ ನಾನು ಎಷ್ಟು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡರೂ ಇಷ್ಟು ದಿನ ಯಾವ ಹುಡುಗಿಯ ಮೇಲೂ ಕೂಡ ನನಗೆ ಈ ರೀತಿಯ ಫೀಲಿಂಗ್ಸ್ ಇರಲಿಲ್ಲ. ಬದುಕು ಚೆನ್ನಾಗಿ ನಡೆಯುತ್ತಿರಬೇಕಾದಾಗ ಈ ಮದುವೆ ವಿಷಯಕ್ಕೆ ಏಕೆ ಬಿದ್ದೆ ಅಂತ ಅನಿಸುತ್ತಿತ್ತು. ಆದರೆ ಕಾವ್ಯಾಳನ್ನು ನೆನಪಿಸಿಕೊಂಡು ಮನಸ್ಸಿನಲ್ಲಿ ತಂಪನೆಯ ಗಾಳಿ ಬೀಸಿದಂತೆ ನನ್ನ ಹೃದಯ ಅವಳಿಗಾಗಿ ಪ್ರೇಮಗೀತೆ ಹಾಡಿದಂತೆ ಅನಿಸುತ್ತಿತ್ತು. ಅವಳನ್ನು ನೋಡಬೇಕು ಅಂತ ಅನಿಸಿತು. ಅಷ್ಟರಲ್ಲಿ ನನ್ನ ಎಂಗೇಜ್ಮೆಂಟ್ ಫೋಟೋಸ್ ಬಂದಿತ್ತು. ಅದರಲ್ಲಿ ಒಂದೇ ಒಂದು ಫೋಟೋಸ್, ಅದು ಕಾವ್ಯ ಬಾಗಿಲ ಹತ್ತಿರ ನಿಂತುಕೊಂಡಿದ್ದಳು. ಆ ಫೋಟೋಸ್ ಮಾತ್ರ ಅವಳು ನಮ್ಮ ಹತ್ತಿರ
ಹಾಲಿನಲ್ಲಿ ಬಂದು ಫೋಟೋಸ್ಗೆ ನಿಲ್ಲಲಿಲ್ಲ. ಈಗ ಇನ್ನೂ ಭಯ ಜಾಸ್ತಿ ಆಯಿತು. ನನಗೆ ಅವಳ ಮೇಲೆ ಇರುವ ಆಸೆ ಅವರ ಮನೆಯಲ್ಲಿ ತಿಳಿದು ಅವಳಿಗೆ ಏನಾದರೂ ತೊಂದರೆ ಮಾಡಿದರೆ ಅವಳನ್ನು ನೋಡಬೇಕು ಅಂತ ಅವಳ ಮನೆಗೆ ಹೋದೆ. ಆದರೆ ಅವರ ಅಮ್ಮ ಇಬ್ಬರು ಹೊರಗಡೆ ಹೋಗಿದ್ದಾರೆ ಇಲ್ಲ ಅಂತ ಹೇಳಿದರು. ನಾನು ವಿಧಿ ಇಲ್ಲದೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೊರಗೆ ಬರುತ್ತಿದ್ದೆ. ಆಗ ಇಬ್ಬರು ಆಟೋದಿಂದ ಇಳಿದರು. ಮೊದಲು ಪೂಜಾ, ನಂತರ ಕಾವ್ಯ. ನಾರ್ಮಲ್ ಡ್ರೆಸ್ನಲ್ಲಿ ಕಾವ್ಯ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾಳೆ. ಸಹಜ ಸುಂದರಿ. ಯಾವುದೇ ಮೇಕಪ್ ಇಲ್ಲ, ತುಟಿಗೆ ಲಿಪ್ಸ್ಟಿಕ್ ಇಲ್ಲ. ಆದರೂ ಅವಳ ತುಟಿ ತುಂಬ ಕೆಂಪಾಗಿದೆ. ಚರ್ಮ ಪೂಜಾಳ ಚರ್ಮಕ್ಕಿಂತ ಡಬ್ಬಲ್ ಬೆಳ್ಳಗಿದ್ದಾಳೆ. ಬಿಸಿಲಿನಿಂದ ಬಂದಿರುವುದರಿಂದ ಅವಳ ಮುಖ ಸ್ವಲ್ಪ ಕೆಂಪಾಗಿದೆ. ಅವಳ ಹತ್ತಿರ ಮಾತನಾಡಲು ಓಡಿ ಹೋದೆ. ಅಷ್ಟರಲ್ಲಿ ಪೂಜಾ ಪುನಃ ಅವಳಿಗೆ ಅಡ್ಡವಾಗಿ ನಿಂತುಕೊಂಡು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನೀವು ನನ್ನನ್ನು ನೋಡಲು ಬಂದಿದ್ದು ಅಲ್ಲವೇ ಅಂತ. ನನ್ನ ಕಣ್ಣುಗಳು ಕಾವ್ಯಾಳನ್ನು ಹುಡುಕುತ್ತಿದ್ದವು ನಿರಂತರವಾಗಿ. ಅಷ್ಟರಲ್ಲಿ ನನ್ನ ಅಮ್ಮ ಏನಾದರೂ ಎಡವಟ್ಟು ಮಾಡುತ್ತಾನೆ ಇವನು ಅಂತ ಅಂದುಕೊಂಡು ಹಿಂದೆಯೇ ಬಂದು ಪೂಜಾಳ ಹತ್ತಿರ ಹೇಳಿದರು, ಇಂದು ನಿನಗೆ ಸೀರೆ ತೆಗೆದುಕೊಳ್ಳಬೇಕು, ಮದುವೆಗೆ ಬೇಕಾಗಿದ್ದು, ಅದಕ್ಕೆ ಬಂದಿದ್ದೇವೆ ಅಂತ ಹೇಳಿದಾಗ ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡಿದೆ. ಎಷ್ಟು ಬೇಗ ಅಮ್ಮ ನನ್ನ ಹಿಂದೆ ಬಂದು ಪ್ಯಾಚಪ್ ಮಾಡಿದರು ಅಂತ ಅನಿಸಿತು. ನಂತರ ಮನೆಯ ಒಳಗಡೆ ಹೋಗದೆ ಎಲ್ಲರೂ ಶಾಪಿಂಗ್ಗೆ ಹೋದೆವು. ಕಾವ್ಯ ಬೇಡ, ಮನೆಯಲ್ಲೇ ಇರಲಿ ಅಂತ ಪ್ರತಿಯೊಬ್ಬರೂ ಹೇಳಿದರು. ಆದರೆ ನಾನು ಕಾವ್ಯ ಬಂದರೆ ಮಾತ್ರ ಹೋಗುವುದು. ನಾದನಿ ಬಂದಿಲ್ಲವಾದರೆ ಭಾವ ಹೇಗೆ ಹೋಗುತ್ತಾನೆ ಅಂತ ತುಂಟತನದಿಂದ ಹೇಳಿದೆ. ನನ್ನ ಮಾತಿಗೆ ಅಷ್ಟಾದರೂ ಬೆಲೆ ಕೊಟ್ಟು ಅವರುಗಳು ಕಾವ್ಯಾಳನ್ನು ಕೂಡ ಶಾಪಿಂಗ್ಗೆ ಕರೆದುಕೊಂಡು ಬಂದರು. ಕಾವ್ಯ ಒಂದು ಕಡೆ ಸೈಲೆಂಟಾಗಿ ಕುಳಿತಿದ್ದಳು. ಪೂಜಾ ಅಂಗಡಿಯಲ್ಲಿ ಇದ್ದ ತುಂಬ ಕಾಸ್ಟ್ಲಿ ಸೀರೆಯನ್ನು ತೆಗೆದುಕೊಂಡಳು. ನಾನು ಅವಳ ಕಡೆ ಕಣ್ಣೆತ್ತು ಕೂಡ ನೋಡುತ್ತಿಲ್ಲ. ನನ್ನ ಮನಸ್ಸು ಹೇಗಾದರೂ ಮಾಡಿ ಕಾವ್ಯಾಳನ್ನು ಮದುವೆ ಆಗಬೇಕು. ಕಾವ್ಯ ಹತ್ತಿರ ಹೋಗಿ ನಿಂತುಕೊಂಡೆ. ಅವಳ ಹತ್ತಿರ ಮಾತನಾಡಲು ಪ್ರಯತ್ನಿಸಿದೆ. ಅವಳು MBA ಫೈನಲ್ ಇಯರ್ ಮಾಡುತ್ತಿದ್ದಾಳೆ ಅಂತ ತಿಳಿಯಿತು. ನನಗೆ ನೀವು ಎಂದರೆ ತುಂಬ ಇಷ್ಟ. ಅಥವಾ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಕೇಳುವೆ ಅಂತ ಅಂದುಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಅಮ್ಮ ಬಂದು ಕಾವ್ಯಳನ್ನು ಕರೆದುಕೊಂಡು ಹೋದಳು. ನಿನಗೂ ಕೂಡ ಒಂದು ಚಂದದ ಸೀರೆಯನ್ನು ತೆಗೆದುಕೋ ಅಂತ ಹೇಳಿದರು. ಆದರೆ ಅವಳು ತೀರಾ ಕಡಿಮೆ ಬೆಲೆಯ ಸೀರೆಯನ್ನು ತೆಗೆದುಕೊಂಡಳು. ನಾನು ಅವರೆಲ್ಲ ಇದ್ದಾರೆ ಅನ್ನುವ ವಿಷಯವನ್ನು ಮರೆತು ಅವಳ ಬಳಿ ಹೋಗಿ ಅವಳ ಕೈಯಲ್ಲಿದ್ದ ಸೀರೆಯನ್ನು, ಈ ಸೀರೆ ನಿನಗೆ ಇಷ್ಟವಾದರೆ ಇಟ್ಟುಕೋ ಅಂತ ಹೇಳಿ ಅಂಗಡಿಯಲ್ಲಿ ಇದ್ದ ಅತಿ ದುಬಾರಿಯಾದ ಸೀರೆಯನ್ನು ತೋರಿಸಿ ಅಂತ ಕೇಳಿದೆ. ಆಗ ಅವರು ತುಂಬ ಚಂದದ ರೆಡ್ ಕಲರ್ ಸ್ಯಾರಿಯನ್ನು ತೋರಿಸಿದರು. ಅದನ್ನು ಉಟ್ಟುಕೊಂಡರೆ ಕಾವ್ಯ ಇನ್ನೂ ಸುಂದರವಾಗಿ ಕಾಣುತ್ತಾಳೆ ಅಂತ ಅಂದುಕೊಂಡೆ. ಈ ಸೀರೆ ತೆಗೆದುಕೋ, ನಿನ್ನ ಕಲರ್ಗೆ ಸೂಟ್ ಆಗುತ್ತದೆ. ಕಾವ್ಯ ಬೇಡ ಅಂತ ಹೇಳುತ್ತಿದ್ದಳು. ಇಷ್ಟೊಂದು ಕಾಸ್ಟ್ಲಿ ಬೆಲೆಯ ಸೀರೆ ಬೇಡ, ನೀವು ಕೊಡಿಸುತ್ತೀರಾ ಅಂತ ನಾನು ತುಂಬ ದುಬಾರಿಯಾದ ಸೀರೆಯನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಆ ಸೀರೆಯನ್ನು ರಿಜೆಕ್ಟ್ ಮಾಡಿ ಹೊರಗೆ ಹೋದಳು. ನಾನು ವಿಧಿ ಇಲ್ಲದೆ ಎಲ್ಲರ ಸೀರೆಗೆ ಬಿಲ್ ಕಟ್ಟಿ ಹೊರಗೆ ಬಂದಾಗ ಯಾವುದೋ ಒಂದು ವಯಸ್ಸಾದ ಮುದುಕಿ ರಸ್ತೆ ದಾಟಲು ತುಂಬ ಕಷ್ಟಪಡುತ್ತಿದ್ದಳು. ಕಾವ್ಯ ಅವರನ್ನು ನಿಧಾನವಾಗಿ ದಾಟಿಸುತ್ತಿರುವುದನ್ನು ನೋಡಿ ಇನ್ನೂ ಅವಳ ಮೇಲೆ ಪ್ರೀತಿ ಹೆಚ್ಚಾಯಿತು. ಅದೇ ಸಮಯಕ್ಕೆ ನನ್ನ ಪಕ್ಕ ಪೂಜಾ ಬಂದು ನಿಂತುಕೊಂಡಳು. ನಾನು ನೋಡುತ್ತಿರುವ ದೃಶ್ಯವನ್ನು ನೋಡಿ ಬೇಸರ ಮಾಡಿಕೊಂಡಳು ಅಂತ ಅವಳ ಮುಖದ ಭಾವ ಹೇಳುತ್ತಿತ್ತು. ಭಿಕ್ಷುಕ ಒಬ್ಬ ಅಮ್ಮ ಅಂತ ಅವಳ ಹಿಂದೆ ಸುತ್ತುತ್ತಿದ್ದ. ಅವಳು ಜೋರಾಗಿ ಗದರಿದಳು. ಆದರೆ ನನಗೆ ಬೇಸರವಾಗಿ ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸಿದೆ. ಇಂದು ಕಾವ್ಯ ನಾನು ಮುಟ್ಟಿಲ್ಲವಾದರೂ ಅವಳನ್ನು, ಅವಳ ಸಹಜ ಸೌಂದರ್ಯವನ್ನು ಕಣ್ತುಂಬಿಸಿಕೊಂಡಿದ್ದೇನೆ. ಅವಳ ಪ್ರೀತಿ ಪಡೆದರೆ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ ಅಂತ ಅನಿಸುತ್ತದೆ. ಅವಳಿಗೆ ಶರಣಾದೆ. ಈಗ ನನ್ನ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಬಂತು. ಪೂಜಾ ಹಠಮಾರಿ, ತುಂಬ ಜಂಬ. ಪ್ರಪಂಚದಲ್ಲಿ ಇರುವ ಎಲ್ಲ ಒಳ್ಳೆಯದು ನನಗೇ ಬೇಕು ಅನ್ನುವಷ್ಟು ದುರಾಸೆ. ನನ್ನ ವಿಷಯದಲ್ಲೂ ಅದೇ ಇರಬಹುದು. ನನಗೆ ಅವಳ ತಂಗಿಯ ಮೇಲೆ ಆಸೆ ಇದೆ ಅಂತ ತಿಳಿದಿದ್ದರೂ ಕೂಡ ನನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಾಳೆ ಅನ್ನುವುದು ಅವಳ ವರ್ತನೆಯಿಂದ ತಿಳಿಯುತ್ತಿದೆ. ಆದರೆ ಕಾವ್ಯ ನೋಡಲು ಎಷ್ಟು ಸುಂದರವಾಗಿದ್ದಾಳೆ.
ಅದಕ್ಕಿಂತ ಹೆಚ್ಚಿಗೆ ಒಳ್ಳೆಯವಳು. ನನಗೆ ನಿಜವಾಗಲೂ ಒಳ್ಳೆಯ ಜೋಡಿ. ನನ್ನಲ್ಲಿರುವ ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯ, ಸ್ಟೇಟಸ್ ಇವೆಲ್ಲ ಅವಳಿಗೆ ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರುವುದು ನಿಜವಾದ ಪ್ರೀತಿ. ನನಗೂ ಅಷ್ಟೇ. ದುಡ್ಡು ಇಂದು ಬರುತ್ತದೆ, ನಾಳೆ ಹೋಗುತ್ತದೆ. ಆದರೆ ಪ್ರೀತಿ ಶಾಶ್ವತವಾಗಿ ಇರುತ್ತದೆ ಅಲ್ಲವೇ? ಆ ಮೂವರನ್ನು ಅವರ ಮನೆಗೆ ಡ್ರಾಪ್ ಮಾಡಿ ನಾನು ಮತ್ತು ಅಮ್ಮ ನಮ್ಮ ಮನೆಗೆ ಹೋದೆವು. ದಾರಿಯುದ್ದಕ್ಕೂ ಪೂಜಾ ತುಂಬ ಮಾತನಾಡುತ್ತಿದ್ದರೆ ಕಾವ್ಯ ಒಂದೇ ಒಂದು ಮಾತನ್ನು ಆಡಿಲ್ಲ. ಪ್ರತಿ ಹುಡುಗನಿಗೂ ತಾನು ಮದುವೆ ಆಗುವ ಹುಡುಗಿ ತುಂಬ ಸೈಲೆಂಟ್ ಆಗಿರಬೇಕು, ನಾನು ಹೇಳುವ ಮಾತನ್ನು ಕೇಳಬೇಕು ಅಂತ ಆಸೆ ಇರುತ್ತದೆ. ಕಾವ್ಯ ನನ್ನ ಐಡಿಯಲ್ ಡ್ರೀಮ್ ಗರ್ಲ್ ಅಂತ ಪದೇ ಪದೇ ಅವಳನ್ನು ನೆನೆದು ಖುಷಿ ಪಡುತ್ತಿದ್ದೆ. ನಂತರ ನಾನು ಮತ್ತು ಅಮ್ಮ ಮನೆಗೆ ನಡೆದೆವು. ಅಮ್ಮನ ಬಳಿ ಮತ್ತೊಮ್ಮೆ, ಅಮ್ಮ ಯೋಚಿಸು, ನನಗೆ ಕಾವ್ಯ ತುಂಬ ಇಷ್ಟ. ಪೂಜಾಳ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಮದುವೆ ಮಾಡಿ ಜೀವನವನ್ನು ಹಾಳು ಮಾಡಬೇಡ. ನಿನಗೆ ಇರುವುದು ಒಬ್ಬನೇ ಮಗ. ನನಗೆ ಅವಳನ್ನು ನೋಡಿದ 2 ದಿನದಲ್ಲಿ ಎಷ್ಟೋ ಜನ್ಮದ ಪ್ರೀತಿಯಂತೆ ಪ್ರೀತಿಸಿದ್ದೇನೆ ಅವಳನ್ನು. ಅಮ್ಮ ಏನೂ ಮಾತನಾಡಲಿಲ್ಲ, ಸುಮ್ಮನೆ ನಗುತ್ತಿದ್ದಳು. ನನಗೆ ಪ್ರಾಣ ಸಂಕಟವಾದರೆ ಈ ಅಮ್ಮ ನಗುತ್ತಾಳೆ. ಏನಾದರೂ ನಾನೇ ಮಾಡಬೇಕು ಅಂತ ಅಂದುಕೊಂಡೆ. ರಾತ್ರಿ ಪೂರ್ತಿ ನಿದ್ರೆ ಬಂದಿಲ್ಲ. ಎಂಗೇಜ್ಮೆಂಟ್ ಹೇಗೆ ಕ್ಯಾನ್ಸಲ್ ಮಾಡಿಸಬೇಕು, ಕಾವ್ಯಳನ್ನು ಹೇಗೆ ಮದುವೆ ಆಗಬೇಕು, ಈ 2 ವಿಷಯಗಳಿಂದ ತಲೆ ಕೆಟ್ಟು ಹೋಗಿದೆ. ರಾತ್ರಿ ಪೂರ್ತಿ ನಿದ್ರಿಸದೆ ಬೆಳಿಗ್ಗೆ ಬೇಗ ಎದ್ದು ನೈಟ್ ಡ್ರೆಸ್ಸಲ್ಲೇ ಕಾವ್ಯಳ ಮನೆಯ ಕಡೆ ನಡೆದೆ. ಅಮ್ಮನಿಗೆ ಹೇಳಿದರೆ ಅಮ್ಮ ಕಳಿಸುವುದಿಲ್ಲ, ಅಥವಾ ಕಾವ್ಯಳನ್ನು ಬೇರೆ ಕಡೆ ಕಳಿಸು ಅಂತ ಅವರ ಅಮ್ಮನಿಗೆ ಹೇಳಿಬಿಟ್ಟರೆ ಕಷ್ಟ ಅಲ್ಲವೇ? ಅವರ ಮನೆಗೆ ಹೋದೆ. ಮನೆ ಮುಂದೆ ಯಾರೂ ಇರಲಿಲ್ಲ. ಬಾಗಿಲು ತೆಗೆದಿತ್ತು. ಒಳಗೆ ನಡೆದೆ. ಕಾವ್ಯಳ ರೂಮು ಯಾವುದು ಅಂತ ತಿಳಿದಿಲ್ಲ. ಆದರೆ ಅಲ್ಲೇ ಎದುರುಗಡೆ ಇದ್ದ ರೂಮಿನೊಳಗೆ ಹೋದೆ. ನಿನ್ನೆ ಕಾವ್ಯ ಹಾಕಿಕೊಂಡಿದ್ದ ಚೂಡಿದಾರ್ ವೇಲ್ ಅಲ್ಲೇ ಹಾಸಿಗೆಯ ಮೇಲೆ ಇತ್ತು. ರೂಮು ತುಂಬ ಚಿಕ್ಕದಾಗಿತ್ತು, ಅಷ್ಟೇನು ಚೆನ್ನಾಗಿಲ್ಲ, ಆದರೆ ತುಂಬ ಕ್ಲೀನಾಗಿ ಇತ್ತು ಅಂತ ಅಂದುಕೊಂಡೆ. ಏಕೆಂದರೆ ಅವಳನ್ನು ಯಾರೂ ಕೂಡ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾತನಾಡಿಸಿದ್ದು ನಾನು ನೋಡಿಲ್ಲ. ಹೊರಗೆ ಬರಬೇಕು ರೂಮಿನಿಂದ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಬಾತ್ರೂಮಿನಲ್ಲಿ ಯಾರೋ ಸ್ನಾನ ಮಾಡುತ್ತಿದ್ದಾರೆ ಅಂತ ತಿಳಿದು ಹತ್ತಿರ ಹೋದೆ. ಇನ್ಯಾರು, ಕಾವ್ಯ ಇರುತ್ತಾರೆ ಅಂತ ನಿಧಾನವಾಗಿ ಬಾಗಿಲನ್ನು ತೆಗೆದೆ. ಹೌದು, ಕಾವ್ಯ ಸಹಜ ಸುಂದರಿ. ಅವಳು ಸಂಪೂರ್ಣವಾಗಿ ಬೆತ್ತಲೆ ಸ್ನಾನ ಮಾಡುತ್ತಿದ್ದಾಳೆ. ಅವಳ ದೇಹ ಸೌಂದರ್ಯವನ್ನು ನೋಡಿ ನನ್ನನ್ನು ನಾನು ಸಂಪೂರ್ಣವಾಗಿ ಮರೆತೆ. ಅವಳ ಬಳಿ ಹೆಜ್ಜೆಗಳನ್ನು ಬಹಳ ಬೇಗ ಹಾಕುತ್ತಾ ಅವಳ ಕಡೆ ನಡೆದೆ. ನಾನು ಬಂದಿದ್ದು ಅವಳಿಗೆ ತಿಳಿಯಿತು. ಅವಳು ನನ್ನ ಕಡೆಯಿಂದ ಭಯದಿಂದ ನೋಡಲು ತನ್ನ ಮೈಯನ್ನು ಅಲ್ಲೇ ಇದ್ದ ಟವಲ್ನಿಂದ ಮುಚ್ಚಿಕೊಂಡಳು. ಆದರೆ ನಾನು ಅವಳ ಹತ್ತಿರ ಹೋಗಿ ಅವಳು ಮುಚ್ಚಿಕೊಂಡಿದ್ದ ಟವಲನ್ನು ಕಿತ್ತೆಸೆದು ಅವಳ ತುಟಿಗಳಿಗೆ ಗಟ್ಟಿಯಾಗಿ ಮುತ್ತು ಕೊಟ್ಟು ಅವಳನ್ನು ತಬ್ಬಿಕೊಂಡೆ. ಅವಳು ನನ್ನನ್ನು ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳು ದೂರ ತಳ್ಳಿದಷ್ಟು ನಾನು ಅವಳಿಗೆ ಹತ್ತಿರವಾಗುತ್ತಿದ್ದೆ. ಹತ್ತಿರ, ಇನ್ನೂ ಹತ್ತಿರ. ಆ ಕ್ಷಣ ನಂತರ ಅವಳು ನನ್ನನ್ನು ಒಪ್ಪಿಕೊಂಡಳು. ನನ್ನನ್ನು ದೂರ ತಳ್ಳುತ್ತಿರಲಿಲ್ಲ. ಶವರ್ನಿಂದ ನೀರು ಬರುತ್ತಿತ್ತು. ಇಬ್ಬರ ಬಟ್ಟೆ ಒದ್ದೆ ಆಗುತ್ತಿತ್ತು. ಅದರ ಅರಿವಿಲ್ಲದೆ ಬೆತ್ತಲಾದ ಅವಳ ಜೊತೆ ನಾನು ಆಟ ಆಡಲು ಶುರು ಮಾಡಿದೆ. ಸ್ವಲ್ಪ ಹೊತ್ತು ನಾವಿಬ್ಬರು ಎಲ್ಲಿದ್ದೇವೆ, ಯಾರು, ಏನು ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಅದ್ಭುತವಾದ ಪ್ರಕ್ರಿಯೆಯಲ್ಲಿ ಒಂದಾಗುತ್ತಿದ್ದೆವು. ಅಷ್ಟರಲ್ಲಿ ಯಾರೋ ಕಿಟಾರನ್ನೇ ಕಿರುಚಿದಂತೆ ಅನಿಸಿತು. ವಾಸ್ತವ ಅರ್ಥವಾಗಿ ಇಬ್ಬರು ತಿರುಗಿ ನೋಡಿದಾಗ ಅಲ್ಲಿ ಪೂಜಾ ತಲೆ ಸುತ್ತು ಬಂದು ಕೆಳಗೆ ಬಿದ್ದಿದ್ದಳು. ಆಗ ಪಶ್ಚಾತ್ತಾಪದಿಂದ ಕಾವ್ಯ ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ತಲೆಯನ್ನು ಟವಲ್ನಿಂದ ಸುತ್ತಿಕೊಂಡಳು. ನಾನು ಮತ್ತು ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿದೆವು. ಅಷ್ಟರಲ್ಲಿ ಮನೆಯವರೆಲ್ಲ ಅವಳ ಶಬ್ದ ಕೇಳಿಸಿಕೊಂಡವರು ರೂಮಿಗೆ ಬಂದರು. ಅವಳು ಮತ್ತು ನಾನು ಒದ್ದೆ ಬಟ್ಟೆಯಲ್ಲಿ ಇದ್ದಿದ್ದನ್ನು ನೋಡಿ ಎಲ್ಲರಿಗೂ ಅಲ್ಲಿಯ ಪರಿಸ್ಥಿತಿ ಅರ್ಥವಾಯಿತು. ಡಾಕ್ಟರ್ ಬಂದು ಪೂಜಾಳನ್ನು ನೋಡಿ ತಲೆ ಸುತ್ತು ಬಂದು ಬಿದ್ದಿದ್ದಾಳೆ, ಅಂದರೆ ಏನಾದರೂ ನೋಡಿ ಶಾಕ್ ಆಗಿರಬೇಕು ಅಂತ ಟ್ರೀಟ್ಮೆಂಟ್ ಕೊಟ್ಟು ಹೋದರು. ಅವಳಿಗೆ ಪ್ರಜ್ಞೆ ಬಂತು. ಕಾವ್ಯ, ಅಕ್ಕ ಕ್ಷಮಿಸು ಅಂತ ಹೇಳುತ್ತಾ ಅವಳ ಹತ್ತಿರ ಹೋದರೆ ಅವಳು ತುಂಬ ಕೋಪದಿಂದ
ಅವಳ ಮುಖವನ್ನು ನೋಡಿದಳು. ಅಷ್ಟರಲ್ಲಿ ಅಮ್ಮ, ಇವರನ್ನು ಹೊರಗಡೆ ಕರೆದುಕೊಂಡು ಹೋಗು, ನನಗೆ ಯಾರ ಜೊತೆ ಮಾತನಾಡಲು ಇಷ್ಟವಿಲ್ಲ ಅಂತ ತುಂಬ ಕೋಪದಿಂದ ಕಿರುಚಿದಳು. ಎಲ್ಲರೂ ಹೊರಗಡೆ ಬಂದೆವು. ಆಗ ಅವರ ಅಮ್ಮ ಚೆನ್ನಾಗಿ ನನಗೂ ಮತ್ತು ಕಾವೇಳಿಗೆ ಬೈದಳು. ಸ್ವಂತ ಅಕ್ಕನಿಗೆ ಶತ್ರು ಆಗಿ ಬಿಟ್ಟಿದ್ದೀಯಾ? ನೀನು ಇಷ್ಟು ಕೆಟ್ಟವಳು ಅಂತ ಗೊತ್ತಿದ್ದರೆ ಚಿಕ್ಕಂದಿನಲ್ಲೇ ನಿನ್ನ ಕತ್ತನ್ನು ಇಸುಕಿ ಸಾಯಿಸುತ್ತಿದ್ದೆ ಅಂತ ಕೋಪದಿಂದ ಹೇಳಿದರು. ನನ್ನನ್ನು ನೋಡಿ ನೀನು ನನ್ನ ಗೆಳತಿಯ ಮಗ, ಅವಳ ರೀತಿ ತುಂಬ ಒಳ್ಳೆಯವನು, ಯಾವುದು ಸರಿ ಯಾವುದು ಧರ್ಮ ಅದರ ಕಡೆ ನಿಲ್ಲುತ್ತೀಯ ಅಂತ ಅಂದುಕೊಂಡರೆ ಅಕ್ಕನನ್ನು ಬಿಟ್ಟು ತಂಗಿಯ ಕಡೆ ಆಕರ್ಷಿತನಾದರೆ ನಾನೇನು ಮಾಡಲಿ? ಇಬ್ಬರಲ್ಲಿ ಒಬ್ಬರನ್ನು ಕೂಡ ನಿನಗೆ ಕೊಡುವುದಿಲ್ಲ. ಇಲ್ಲಿಂದ ಜಾಗ ಖಾಲಿ ಮಾಡು. ಎಂದಿಗೂ ಕೂಡ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಅಂತ ಕೋಪದಿಂದ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿ ಮನೆ ಬಾಗಿಲನ್ನು ಹಾಕಿದರು. ಆದರೆ ಕಿಟಕಿಯಿಂದ ಕಾವ್ಯ ನನ್ನನ್ನು ನೋಡುತ್ತಾ ಅಳುತ್ತಿದ್ದಳು. ನನಗೆ ಅವಳ ಮೇಲೆ ಪ್ರೀತಿ ಸತ್ಯ, ಆದರೆ ಅವಳಿಗೂ ನನ್ನ ಮೇಲೆ ನನ್ನಂತೆ ಫೀಲಿಂಗ್ಸ್ ಇರುವುದು ತಿಳಿದು ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಈಗ ವಿಷಯ ತುಂಬ ಕೆಟ್ಟದಾಗಿದೆ. ಸ್ವಲ್ಪ ದಿನಗಳಾದ ಮೇಲೆ ಪೂಜಾಳ ಮದುವೆ ಆಗುತ್ತದೆ. ಆಗ ಕಾವ್ಯ ಮತ್ತು ನನ್ನ ಮದುವೆ ಬಗ್ಗೆ ಮಾತನಾಡಬೇಕು ಅಂತ ಅಂದುಕೊಂಡೆ. ಬೇಸರದಲ್ಲಿ ಮನೆಗೆ ಬಂದೆ. ಮನೆಗೆ ಒಳಗಡೆ ಬಂದ ತಕ್ಷಣ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೆನ್ನೆಗೆ ಮುತ್ತು ಕೊಟ್ಟಳು. ನನ್ನನ್ನು ಹೊಗಳುತ್ತಾ ಇದ್ದಾಳೆ. ಅವಳು ನಿಜವಾಗಲೂ ಹೊಗಳುತ್ತಿದ್ದಾಳ ಅಥವಾ ಅವಳ ಗೆಳತಿ ಫೋನ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದ್ದಕ್ಕೆ ಇಂಡೈರೆಕ್ಟಾಗಿ ಬೈಯುತ್ತಿದ್ದಾಳ ತಿಳಿದಿಲ್ಲ. ನಿಧಾನವಾಗಿ, ಅಮ್ಮ, ನನಗೆ ವಿಷಯ ಬಿಡಿಸಿ ಹೇಳು. ನಿನ್ನ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ನಿನ್ನ ಮತ್ತು ಕಾವ್ಯ ಮದುವೆಗೆ ಅವರ ಮನೆಯಲ್ಲಿ ಎಲ್ಲರೂ ಅಂತ ಹೇಳಿದಾಗ ನನಗೆ ನಂಬಲು ಸಾಧ್ಯವಾಗಿಲ್ಲ. ಕೊನೆಗೆ ಅವರ ಅಪ್ಪ ಫೋನಿನಲ್ಲಿ ನನ್ನ ಜೊತೆ ಮಾತನಾಡಿ ಹೇಳಿದರು, ಹೌದು ಮಗನೇ, ನೀವಿಬ್ಬರು ನಿಜವಾಗಲೂ ಇಷ್ಟಪಟ್ಟಿದ್ದೀರಿ ಅಂದರೆ ಮದುವೆಯಾಗಿ ನಮ್ಮ ಅಭ್ಯಂತರ ಇಲ್ಲ. ಈ ವಿಷಯದ ಬಗ್ಗೆ ಮೊದಲು ಪೂಜಾ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದು, ಯಾರನ್ನು ಪ್ರೀತಿಸುತ್ತಾರೆ ಅವರನ್ನು ಮದುವೆಯಾಗಬೇಕು. ನನ್ನನ್ನು ಮದುವೆಯಾಗಿ ಅವಳನ್ನು ಪ್ರೀತಿಸುತ್ತಿದ್ದರೆ ಸಂಸಾರ ಹೇಗೆ ಮಾಡುವುದು ಅಂತ ಹೇಳಿದಾಗ ನಮಗೆ ವಾಸ್ತವ ಅರ್ಥವಾಯಿತು. ಕಾವ್ಯ ನಿನ್ನನ್ನು ತುಂಬ ದಿನಗಳಿಂದ ಪ್ರೀತಿಸುತ್ತಿದ್ದಾಳೆ, ಅಲ್ಲ ವರ್ಷಗಳಿಂದ. ಒಂದು ಫಂಕ್ಷನ್ಗೆ ನಿಮ್ಮ ಮನೆಗೆ ಬಂದಿದ್ದೆವು. ಆಗ ಅವಳು ಇನ್ನೂ ಚಿಕ್ಕವಳು. ಆಗಿಂದಲೂ ಅವಳಿಗೆ ನೀನೆಂದರೆ ಇಷ್ಟವಂತೆ. ಆ ವಿಷಯವನ್ನು ಮೊನ್ನೆ ಆಕ್ಸಿಡೆಂಟ್ ಆಗಿ ಹೇಳಿದಳು. ಅಂದಿನಿಂದ ನಾವೆಲ್ಲ ಮನೆಯಲ್ಲಿ ಯೋಚಿಸುತ್ತಾ ಇದ್ದೆವು ಈ ವಿಷಯದ ಬಗ್ಗೆ. ಇಂದು ನಿಮ್ಮಿಬ್ಬರನ್ನು ಸ್ನಾನದ ಮನೆಯಲ್ಲಿ ಪೂಜಾ ನೋಡಿ ನಡೆದ ವಿಷಯವನ್ನು ಹೇಳಿದಳು. ಇದರಿಂದ ನಮಗೆ ಬೇಸರವಾಗಿಲ್ಲ, ಬದಲಿಗೆ ಇಬ್ಬರು ಪ್ರೀತಿಸುತ್ತಿದ್ದವರನ್ನು ದೂರ ಮಾಡುತ್ತಿದ್ದೇವೆ ಅನ್ನುವ ಭಯ ಶುರುವಾಯಿತು. 2 ವರ್ಷ ತಾಳ್ಮೆಯಿಂದ ಕಾದರೆ ಕಾವ್ಯಗೆ ನಿಮ್ಮ ಜೊತೆ ಮದುವೆ ಶಾಶ್ವತವಾಗಿ ಅದ್ಧೂರಿಯಾಗಿ ಮಾಡುತ್ತೇನೆ ಅಂತ ಹೇಳಿದಾಗ ನನ್ನ ಎಷ್ಟೋ ದಿನಗಳ ಕನಸು ನನಸಾಯಿತು. ನೆಮ್ಮದಿಯ ಉಸಿರು ಬಿಟ್ಟೆ. ಅಮ್ಮ, ನಿಜವಾಗಲೂ ಮಾತನಾಡಿದ್ದು ಕಾವ್ಯಾಳ ಅಪ್ಪನೇ ತಾನೆ? ಪ್ಲೀಸ್ ಅಮ್ಮ, ಅವಳ ಜೊತೆ ಮಾತನಾಡಬೇಕು. ಇಷ್ಟು ದಿನ ಅವಳ ಅಕ್ಕನನ್ನು ಮದುವೆ ಆಗುತ್ತೇನೆ ಅಂತ ಅವಳ ಜೊತೆ ತುಂಬ ಗಿಲ್ಟಿಂದ ಮಾತನಾಡುತ್ತಿದ್ದೆ. ಪ್ಲೀಸ್ ಪ್ಲೀಸ್ ಅಂತ ಅವಳ ಕೈಯನ್ನು ಮಗುವಿನಂತೆ ಹಿಡಿದುಕೊಂಡೆ. ಆಗ ಅವಳು ಅವಳ ಗೆಳತಿಗೆ ಫೋನ್ ಮಾಡಿದಳು. ಅಮ್ಮನ ಮುಖ ತುಂಬ ಸೀರಿಯಸ್ ಆಗಿತ್ತು. ಫೋನಲ್ಲಿ ಮಾತನಾಡಬೇಕಾದರು. ನಂತರ ಬೇಸರದಿಂದ ನನ್ನ ಕಡೆ ನೋಡುತ್ತಿದ್ದಳು. ನಾನು ಅವರ ಅಮ್ಮ ಕಳಿಸಲು ಒಪ್ಪಲಿಲ್ಲವೇನೋ ಅಂತ ಬೇಸರ ಮಾಡಿಕೊಂಡೆ. ಅಮ್ಮ ನಗುತ್ತಾ, ಬೇಗ ಬೇಗ ರೆಡಿಯಾಗಿ ಹೋಗು ಅಂತ ಹೋಟೆಲ್ನ ಹೆಸರು ಹೇಳಿದಳು. ಅವಳು ನಿನಗಾಗಿ ಕಾಯುತ್ತಿರುತ್ತಾಳೆ. ಕಾವ್ಯಳಿಗಿಂತ ನೀನು ಚೆನ್ನಾಗಿ ಕಾಣಬೇಕು ಅಷ್ಟೆ. ರಾಹುಲ್ ಬಹಳ ಬೇಗ ತುಂಬ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ಹೋದ. ಅವನಿಗೆ ನಿಜವಾಗಲೂ ಈ ದಿನ ಇಷ್ಟು ಸುಂದರವಾಗಿ ಬಂದಿದೆ ಅಂತ ಅಂದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಾವ್ಯ ಸ್ವಲ್ಪ ದಿನದಲ್ಲಿ ನನ್ನವಳಾಗುತ್ತಾಳೆ. ನಾನು ಇಷ್ಟಪಟ್ಟ ಹುಡುಗಿ ಅಂತ ಅವಳು ಹೇಳಿದ್ದ ಜಾಗಕ್ಕೆ ಹೋದೆ. ಅವಳು ಕೂಡ ರೆಡಿಯಾಗಿ ಬಂದಿದ್ದಳು. ನಿಧಾನವಾಗಿ ಅವಳ ಕಡೆ ಹೆಜ್ಜೆ ಹಾಕಿದೆ. ನನ್ನ ಎದೆ ಬಡಿತ ಜಾಸ್ತಿ ಆಗುತ್ತಿದೆ. ಮೊದಲ ಬಾರಿ ಅವಳನ್ನು ನೋಡಿದಾಗ ಹೇಗೆ ಆಗುತ್ತಿತ್ತು?
ದೇಹದಲ್ಲಿ ಎಲ್ಲ ಅದೇ ರೀತಿ ಆಗುತ್ತಿದೆ. ಮೊದಲಾದರೆ ಕನ್ಫ್ಯೂಷನ್ ಇತ್ತು, ಈಗ ಕ್ಲಿಯರ್ ಆಗಿದೆ. ಅವಳು ಕೂಡ ನನ್ನ ಹತ್ತಿರ ಬರುತ್ತಿದ್ದಳು. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೇಳಿದೆ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ, ಈ ಜೀವನ ಪರ್ಯಂತ ನನ್ನ ಜೊತೆ ಇರುತ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವಳು ನಗುತ್ತಾ ಕಣ್ಣಿನಲ್ಲಿ ಹೌದು ಅಂತ ಹೇಳಿದಳು. ಈ ಕ್ಷಣ ಹೀಗೇ ನಿಲ್ಲಲಿ ಅಂತ ಅನಿಸುತ್ತಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.